ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆ ಆಸಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮನೋಜ್ಗೆ ಡೌಟ್ ಬಂದಿರುತ್ತೆ ರೋಹಿಣಿ ಮೇಲೆ. ನೆನ್ನೆ ಕಾಲಲ್ಲಿ ಮಾತಾಡ್ತಿದ್ದಾಗ ಪೂಜಾ ಜೊತೆ ಇದ್ದೀನಿ ಅಂತ ಹೇಳ್ಬಿಡ್ತಾಳೆ. ಪೂಜಾ ನೋಡಿದ್ರೆ ಶೋರೂಮಲ್ಲೇ ಇರ್ತಾಳೆ. ಇದನ್ನು ನೋಡಿ ಮನೋಜನ್ಗೆ ಡೌಟ್ ಬಂದಿರುತ್ತೆ. ಈ ಕಡೆ ಮೀನಾಗೂ ಮತ್ತು ಸೂರ್ಯನಿಗೂ ರೋಡಲ್ಲಿ ಜಗಳ ಆಗಿರುತ್ತಲ್ವ, ಆವಾಗ ಪ್ಯಾಸೆಂಜರ್ ಹೇಳಿರ್ತಾನಲ್ವ, ಅದನ್ನು ನೆನ್ಪಿಟ್ಕೊಂಡಿರ್ತಾಳೆ. ಅದನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಸೂರ್ಯ ಮನೆಗೆ ನೆಟ್ಟಾಕೋರ್ನ ಕಳಿಸಿರ್ತಾನೆ. ಅವ್ರಿಗೆ ಹೇಳಿ ಇವಳನ್ನ ಸ್ವಲ್ಪ ಕೂಲ್ ಡೌನ್ ಮಾಡು ಅಂತ ಹೇಳಿ ಕಳಿಸಿರ್ತಾನೆ. ಅವ್ನು ಮನೆಗೆ ಬಂದ ತಕ್ಷಣವೇ ಓನರಮ್ಮ ಅಂತ ಹೇಳ್ತಿರ್ತಾನೆ. ಶಾಂತಿ ಬಂದು ಡೋರ್ ಓಪನ್ ಮಾಡ್ತಾಳೆ. ಓನರಮ್ಮನ ಕರೀರಿ ಅಂತ ಶಾಂತಿಗೆ ಫುಲ್ಲು ಸಿಟ್ಟು ಬಂದುಬಿಡುತ್ತೆ. ಯಾವ ಓನರಮ್ಮ ನಾನು ಅಂತ ಅವ್ನು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಹೇಳಿ ಕಳಿಸಿರ್ತಾನಲ್ವ ಇವನಿಗೆ, ಮೀನನ್ನು ಸಮಾಧಾನ ಮಾಡೋಕ್ಕೋಸ್ಕರ ಹಾಗನ್ನು ಅಂತ ಹೇಳಿ ಕಳಿಸಿರ್ತಾನೆ. ಅದು ನೋಡಿದ್ರೆ ಶಾಂತಿ ಕೋಪ ಬರೋ ಥರ ಆಗಿರುತ್ತೆ. ಮೀನಾ ಎಷ್ಟು ಹೇಳಿದ್ರು ಆ ಥರ ಅನ್ಬೇಡಿ ಅಣ್ಣ ಅಂತ ಅಂದರು. ಮತ್ತೆ ಅವ್ರು ಅದೇ ಅಂತಿರ್ತಾರೆ. ಈ ಕಡೆ ನೆಟ್ಟೆಲ್ಲ ಹಾಕಿ ಅವ್ರು ಹೊರಡ್ತಾರೆ. ಅಷ್ಟೊತ್ತಿಗೆ ಸರಿಯಾಗೇನೆ ಶ್ರುತಿ ಬರ್ತಾರೆ. ಏನತ್ತೆ ನಾವು ಮಂಚನೇ ಹೊರಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಇವ್ರು ಮತ್ತೆ ಏನೇನೋ ಮಾಡ್ತಿದ್ದಾರೆ ಅಂತ. ಆವಾಗ ಹ್ಞೂಮ್ಮ ಹೇಳೋರು ಯಾರು ಕೇಳೋರು ಯಾರು ಅಂತ ಶಾಂತಿನೂ ಅದಕ್ಕೆ ಬೈತಿರ್ತಾಳೆ. ಆಮೇಲೆ ಶ್ರುತಿಗೊಂದು ಲೋಟ ಕಾಫಿ ಮಾಡ್ಕೊಬಂದು ಕೊಡೆ ಅಂತ ಮೀನಾಗೆ ಹೇಳ್ತಾಳೆ. ಆದರೆ ಮೀನಾ ಒಪ್ಪೋದೇ ಇಲ್ಲ. ನನಗೆ ತುಂಬ ಕೆಲಸ ಇದೆ ಅತ್ತೆ ಅಂತ ಹೇಳಿಬಿಡ್ತಾಳೆ. ಹೋಗ್ಲಿ ಬಿಡಿಯತ್ತೆ, ನಾನು ಕಾಫಿ ನಾನೇ ಮಾಡ್ಕೊಂಡು ಕುಡಿತೀನಿ ಅಂತ ಶ್ರುತಿ ಅಂತಾಳೆ. ನೀನು ಯಾಕಮ್ಮ ಮಾಡ್ತೀಯ, ನಾನು ಮಾಡ್ಕೊಡ್ತೀನಿ ಇರು ಅಂತ ಶಾಂತಿ ಹೇಳಿ ಕಳಿಸ್ತಾಳೆ. ಆಮೇಲೆ ಮೀನಾಗೂ ಬೈತಿರ್ತಾಳೆ. ಇತ್ತೀಚೆಗೆ ಯಾಕೋ ನಿಂದು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಇವಳು ಕಾಫಿ ಮಾಡೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆವಾಗ ಮೀನಾನು ಮತ್ತು ಶ್ರುತಿ ಇಬ್ಬರು ನಗ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅತ್ತೆ ರೀತಿ ನಾವಿಬ್ಬರು ಜಗಳ ಆಡಿರೋ ರೀತಿ ತೋರಿಸ್ಕೊಬೇಕು ಅಂತ. ಶಾಂತಿ ಕಡೆ ಹೋದ್ಮೇಲೆ ಶ್ರುತಿ ಮತ್ತು ಮೀನಾ ಇಬ್ಬರು ಮುಖ ನೋಡ್ಕೊಂಡು ನಗ್ತಿರ್ತಾರೆ. ಈ ಕಡೆ ಸೂರ್ಯನೂ ಬರ್ತಾನೆ. ಸೂರ್ಯ ಬರೋ ಟೈಮ್ ಕರೆಕ್ಟಾಗಿ ನೆಟ್ ಹಾಕ್ಬಿಟ್ಟು ಅವನು ಕೂಡ ಹೊರಗಡೆ ಹೋಗ್ತಾನೆ. ನಾನು ಹೇಳ್ದಂಗೆ ಮಾಡಿದೆ, ನನ್ನ ಹೆಂಡ್ತಿ ಕೂಲ್ ಡೌನ್ ಆದ್ಲ ಅಂತ ಕೇಳ್ತಿರ್ತಾನೆ. ಹೇಳ್ದೆ ಸರ್, ಆದ್ರೂ ಅವರು ಲಾಸ್ಟಲ್ಲಿ ಹೇಳಿದ್ರು ನಿಮಗೆ ಓನರಮ್ಮ ಅಂತ ಹೇಳಿದಾರಲ್ಲ, ಅವ್ರಿಗೆ ಹೇಳಿ ನಾನು ದೆವ್ವ ಹಿಡ್ಕೊಂಡಿರೋಳಂಗೆ ಆಡ್ತೀನಿ ಅಂತ ಅಂದರು ಅಂತ. ಇವನು ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಿಮ್ಮನೆಯವ್ರು ಕೋಪ ಮಾಡ್ಕೊಂಡ್ರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾನೆ. ಅವನು ನಾನೇನಿಲ್ಲ, ಒಂದು ವಾರ ಮನೆ ಬಿಟ್ಬಿಡ್ತೀನಿ ಅಂತ. ಎಲ್ಲಿಗೆ ಅಂತ ಅಂದರೆ ತವ್ರ ಮನೆ ಇದ್ದೇ ಇದೆಯಲ್ಲ, ಬಾರ್ ಅಂಗಡಿ ಅಂತ ಹೇಳ್ತಾನೆ. ಬೇಡ ನಾವು ಒಂದು ವಾರದವರೆಗೂ ಎಲ್ಲ ಕೋಪನ ತಳ್ಳೋದಿಲ್ಲ, ಇವಾಗೆ ಕೂಲ್ ಡೌನ್ ಮಾಡಿಬಿಡ್ತೀನಿ, ಸರಿ ಹೋಗಿ ನೀನು ಅಂತ ಹೇಳ್ತಾನೆ. ಅದೇನು ಮಾಡ್ತೀರಂತ ನನಗೂ ಹೇಳಿ ಸರ್ ಅಂತ ಹೇಳ್ತಾನೆ. ಎಲ್ಲ ಮಾಡಿಬಿಟ್ಟು ಅದನ್ನು ನಿನಗೆ ಮೆಸೇಜ್ ಮಾಡ್ತೀನಿ, ಹೋಗಿ ಸುಮ್ಮನೆ ನಂದೇ ನನಗಾಗಿದೆ ಅಂತ ಅಂದ್ಕೊಂಡು ಸೂರ್ಯ ಒಳಗಡೆ ಬರ್ತಾನೆ. ಒಳಗಡೆ ಬಂದು ಮೀನಾ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆಮೇಲೆ ಸೂರ್ಯ ನೈಸ್ ಮಾಡಿ ಹಲ್ವಾ ತಂದಿರ್ತಾನೆ. ಅದನ್ನು ಮೀನಾಗಿ ಹೇಳಿ ಆ ಹಲ್ವಾನ ತೋರಿಸಿ ಆ ಹಲ್ವಾ ತಿನ್ಸಿದ ಮೇಲೆ ಮೀನಾ ಕೋಪ ಫುಲ್ಲು ಕೂಲ್ ಡೌನ್ ಆಗಿಬಿಡುತ್ತೆ. ಆಮೇಲೆ ಇಬ್ಬರು ಮಾತಾಡ್ಕೊಂಡು ಒಂದಾಗ್ತಾರೆ. ಈ ಕಡೆ ರೋಹಿಣಿ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಂಗೆ ಫುಲ್ಲು ಟೆನ್ಷನ್. ಏಕೆ ಅಂದರೆ ಸುಳ್ಳು ಹೇಳಿದ್ದೀನಿ ಅಂತ ಮನೋಜು ಗೊತ್ತಾಗಿದೆ ಅಂತ ಇವಳಿಗೂ ಗೊತ್ತಿರುತ್ತೆ. ಪೂಜಾ ಫೋನ್ ಮಾಡಿ ಹೇಳಿರ್ತಾಳಲ್ವ. ಮನೆಗೆ ಬರ್ತಿದ್ದಂಗೆ ಮನೋಜ ಮಾತಾಡೋ ರೀತಿ ಫುಲ್ಲು ಚೇಂಜು. ಆದರೂ ಈ ರೋಹಿಣಿ ಆಡೋ ಡ್ರಾಮಾ ನೋಡಬೇಕಾ, ಹತ್ತು ಕರೆದು ನಿಮಗೆ ಕರುಂಗಿಲೆ ಮಾಲ ತರೋಕ್ಕೆ ನಾನು ಮೈಸೂರು ಹತ್ರ ಯಾವುದೋ ಒಂದು ಹಳ್ಳಿ ಇದೆ, ಅಲ್ಲಿಗೆ ಹೋಗಿದ್ದೆ, ಇದನ್ನು ಹಾಕೊಂಡ್ರೆ ಒಳ್ಳೇದಾಗುತ್ತಂತೆ, ನಿಮಗೋಸ್ಕರ ನಾನು ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ದೀನಿ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಏನೇನೋ ಡ್ರಾಮಾ ಮಾಡ್ತಾಳೆ. ಮನೋಜನು ಏನು ಸ್ಟಾರ್ಟಿಂಗ್ ನಂಬಿರಲ್ಲ. ಅದಕ್ಕೆ ನೀನು ನನಗೆ ಬೈತಿದ್ದೆ, ದಿನ ಶರ್ಟ್ ಹಾಕೊಂಡ್ಬಿಟ್ರೆ ಇನ್ನು ದುಡ್ಡು ಬಂದುಬಿಡತ್ತಾ ಅಂತ. ಅದಂಗೆ ನೀನು ಇಲ್ಲಿ ಅಲ್ಲಿಗೆಲ್ಲ ಹೋಗಲ್ವಲ್ಲ, ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ, ಇದೇ ಫಸ್ಟ್ ಟೈಮ್ ಅಥವಾ ಈ ಥರ ಮುಂಚೆನೂ ಇಷ್ಟೊಂದು ಸತಿ ಆಗಿದೆಯಾ ಅಂತ ಎಲ್ಲ ಕ್ವಶನ್ ಮಾಡ್ತಾನೆ. ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ, ನನಗೆ ಅಂತ ಇರೋದು ನೀವು ನಮ್ಮಪ್ಪ ಇಬ್ಬರೇನೆ, ನಿಮಗೆ ಅಂತ ನಾನು ಅಷ್ಟು ದೂರದಿಂದ ಹೋಗಿ ತರೋಕ್ಕೆ ಹೋಗಿದ್ದೆ, ಆದರೆ ನೀವು ನನ್ನ ಮೇಲೆ ನಂಬಿಕೆ ಇಲ್ದಿರ ಮಾತಾಡ್ತಿದ್ದೀರಾ, ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ ರೀ ಅಂತ ಫೋನ್ ಮಾಡ್ತಾಳೆ. ಆದರೆ ಪೂಜನಿಗೆ ಫೋನ್ ಮಾಡಿಬಿಟ್ಟು ಇವಳು ಇಷ್ಟ ಬಂದಿರೋ ಥರ ಮಾತಾಡ್ತಿರ್ತಾಳೆ. ಅಲ್ಲಿ ಅವಳಿಗೆ ಏನೂ ಅರ್ಥ ಆಗಲ್ಲ. ಆಮೇಲೆ ಮನೋಜ ಫೋನ್ ಕಟ್ ಮಾಡಿಬಿಟ್ಟು ಸರಿ ಆಯಿತು ಬಿಡು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ, ಇನ್ನೊಂದ್ಸತಿ ಏನಾದರೂ ನಂಗೆ ಸರ್ಪ್ರೈಸ್ ಕೊಡೋದಿದ್ರೆ ನಂಗೆ ಹೇಳ್ಬಿಟ್ಟೆ ಕೊಡು ಅಂತಾನೆ. ಅದನ್ನ ಯಾರಾದರೂ ಸರ್ಪ್ರೈಸು ಅಂತಾರ ಅಂತ ಇನ್ನು ಹೇಳ್ತಾಳೆ. ಹಾಕೊಳ್ಳಿ ಅಂತ ಕೊಡ್ತಾಳೆ. ಇಲ್ಲ ನಾನು ಬೆಳಿಗ್ಗೆ ಕೂತೀನಿ, ಪೂಜೆ ಮಾಡಿಬಿಟ್ಟು ದೇವ್ರ ಮನೇಲಿ ಇಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಈ ಕಡೆ ಮತ್ತೆ ಪೂಜಾಗೆ ಫೋನ್ ಮಾಡಿ ರೋಹಿಣಿ ಹೇಳ್ತಾಳೆ, ಇನ್ನೇನಾದರೂ ಹೋಗೋದು ಎಲ್ಲ ಶೋರೂಮಿಗೆ ಬರೋದಿದ್ರೆ ನನಗೆ ಹೇಳ್ಬಿಡ್ಬಾ ಅಂತ ಇವಳು ಅಂತಾಳೆ. ನೀನು ಅಷ್ಟೇ ನನ್ನ ಜೊತೆ ಇದ್ದೀನಿ ಅಂತ ಸುಳ್ಳು ಹೇಳೋದಾದರೆ ನೀನು ನನಗೆ ಹೇಳು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಬೈಕೊಂಡು ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಆ ಕರಂಗುಲೆ ಮಾಲೆ ಹಿಡ್ಕೊಂಡು ಬೆಳಗ್ಗೆನೇ ಮನೋಜ್ ಜಪ ಮಾಡ್ತಿರ್ತಾನೆ. ರೋಹಿಣಿನೂ ಅದು ನಿಂತ್ಕೊಂಡು ನೋಡ್ತಿರ್ತಾಳೆ. ಸೂರ್ಯ ಬಂದು ಮೀನಾ ನಾಷ್ಟ ರೆಡಿನ ಹಾಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಈ ಮನೋಜ ಪೂಜೆ ಮಾಡ್ತಿದ್ದಾನೆ, ಅವನು ಬರಲಿ ಇರಿ, ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ತಾನೆ. ಸೂರ್ಯನ ಕೊಂಕು ಮಾತು ಕೇಳಬೇಕಾ, ಅವ್ನು ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ.
ಮನೋಜ ಹೇಳ್ತಾನೆ, ಹೋ ನಾನು ಬೆಳೀತಾ ಇದ್ದೀನಿ ಅಂತ ನೀನು ಹೊಟ್ಟೆ ಉರಿ ಕಣೋ ಅಂತ ಹೇಳಿ. ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ರೋಹಿಣಿ ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ತಾಳೆ, ಸೂರ್ಯ ಮತ್ತು ಮೀನಾ ಅವರು ಮನೆಗೆ ಬರ್ತಿದ್ದಾರೆ ಕಡಲೆಕಾಯಿ ತೊಗೊಂಡು ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ಬರು ಮನೆಗೆ ಹೋಗ್ಬಿಟ್ಟು ಮಗುನ ನಾವೇ ದತ್ತಕ್ಕೆ ತೊಗೊಳ್ಳೋಣ ಅಂತ ಇದ್ದೀವಿ ಅಂತ ಹೇಳ್ತಿರ್ತಾರೆ. ಈ ಕಡೆ ರೋಹಿಣಿ ಅವರಮ್ಮ ಫುಲ್ಲು ಶಾಕ್ ಆಗ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು. ಇವತ್ತಿನ ಸಂಚಿಕೆ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಚಾನಲಲ್ಲಿ ನೋಡ್ಬೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಟಿಫಿಕೇಷನ್ ಬರುತ್ತೆ. ನೀವು ಆ ಕೂಡಲೇ ವಿಡಿಯೋ ನೋಡ್ಬೋದು.